ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ವಿಶ್ವದಾದ್ಯಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಬೆಂಬಲಿಸುತ್ತಿದ್ದು ಬ್ರಿಟನ್ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ. ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದ ಝೆಲೆನ್ಸ್ಕಿ, ಉಕ್ರೇನ್ ಬೆಂಬಲಿಸುತ್ತಾ ಸಾಲ ಕೊಟ್ಟ ಬ್ರಿಟಿಷ್ ಸರ್ಕಾರ. ರಷ್ಯಾ ಉಕ್ರೇನ್ ಯುದ್ದದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವ್ಯಾಪಕ ಚರ್ಚೆಯಾಗುತ್ತಿದೆ. ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವ್ಲಾಡಿಮಿರ್ ಝೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟು ಶ್ವೇತಭವನದಿಂದ ಹೊರನಡೆದಿದ್ರು. ಇದೀಗ ಈ ಘಟನೆಯ ನಂತರ ಉಕ್ರೇನಿಯನ್ ನಾಗರಿಕರು ಝೆಲೆನ್ಸ್ಕಿಯೊಂದಿಗೆ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಅನೇಕ ನಾಯಕರು ಕೂಡ ಝೆಲೆನ್ಸ್ಕಿಗೆ ಬೆಂಬಲ ನೀಡಿ, ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ. ಅಮೆರಿಕದಿಂದ ವಾಪಸ್ಸಾದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭೇಟಿಯಾಗಿದ್ದಾರೆ. ರಷ್ಯಾ ವಿರುದ್ದದ ಯುದ್ದದಲ್ಲಿ ಬ್ರಿಟನ್ಗೆ ತಮ್ಮ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ರು. ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ 2.26 ಶತಕೋಟಿ ಪೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಟೀಕೆಗಳ ಹೊರತಾಗಿಯೂ ನಾಯಕನಿಗೆ ಉಕ್ರೇನಿಗರ ಬೆಂಬಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು, ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ವಿಶ್ವದಾದ್ಯಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಬೆಂಬಲಿಸುತ್ತಿದ್ದು ಬ್ರಿಟನ್ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ. ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದ ಝೆಲೆನ್ಸ್ಕಿ, ಉಕ್ರೇನ್ ಬೆಂಬಲಿಸುತ್ತಾ ಸಾಲ ಕೊಟ್ಟ ಬ್ರಿಟಿಷ್ ಸರ್ಕಾರ. ರಷ್ಯಾ ಉಕ್ರೇನ್ ಯುದ್ದದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವ್ಯಾಪಕ ಚರ್ಚೆಯಾಗುತ್ತಿದೆ. ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವ್ಲಾಡಿಮಿರ್ ಝೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟು ಶ್ವೇತಭವನದಿಂದ ಹೊರನಡೆದಿದ್ರು. ಇದೀಗ ಈ ಘಟನೆಯ ನಂತರ ಉಕ್ರೇನಿಯನ್ ನಾಗರಿಕರು ಝೆಲೆನ್ಸ್ಕಿಯೊಂದಿಗೆ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಅನೇಕ ನಾಯಕರು ಕೂಡ ಝೆಲೆನ್ಸ್ಕಿಗೆ ಬೆಂಬಲ ನೀಡಿ, ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ. ಅಮೆರಿಕದಿಂದ ವಾಪಸ್ಸಾದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭೇಟಿಯಾಗಿದ್ದಾರೆ. ರಷ್ಯಾ ವಿರುದ್ದದ ಯುದ್ದದಲ್ಲಿ ಬ್ರಿಟನ್ಗೆ ತಮ್ಮ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ರು. ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ 2.26 ಶತಕೋಟಿ ಪೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಟೀಕೆಗಳ ಹೊರತಾಗಿಯೂ ನಾಯಕನಿಗೆ ಉಕ್ರೇನಿಗರ ಬೆಂಬಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು, ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ವಿಶ್ವದಾದ್ಯಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಬೆಂಬಲಿಸುತ್ತಿದ್ದು ಬ್ರಿಟನ್ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ. ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದ ಝೆಲೆನ್ಸ್ಕಿ, ಉಕ್ರೇನ್ ಬೆಂಬಲಿಸುತ್ತಾ ಸಾಲ ಕೊಟ್ಟ ಬ್ರಿಟಿಷ್ ಸರ್ಕಾರ. ರಷ್ಯಾ ಉಕ್ರೇನ್ ಯುದ್ದದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವ್ಯಾಪಕ ಚರ್ಚೆಯಾಗುತ್ತಿದೆ.
ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವ್ಲಾಡಿಮಿರ್ ಝೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟು ಶ್ವೇತಭವನದಿಂದ ಹೊರನಡೆದಿದ್ರು. ಇದೀಗ ಈ ಘಟನೆಯ ನಂತರ ಉಕ್ರೇನಿಯನ್ ನಾಗರಿಕರು ಝೆಲೆನ್ಸ್ಕಿಯೊಂದಿಗೆ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಅನೇಕ ನಾಯಕರು ಕೂಡ ಝೆಲೆನ್ಸ್ಕಿಗೆ ಬೆಂಬಲ ನೀಡಿ ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ. ಅಮೆರಿಕದಿಂದ ವಾಪಸ್ಸಾದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭೇಟಿಯಾಗಿದ್ದಾರೆ. ರಷ್ಯಾ ವಿರುದ್ಧದ ಯುದ್ದದಲ್ಲಿ ಬ್ರಿಟನ್ಗೆ ತಮ್ಮ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ರು. ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ 2.26 ಶತಕೋಟಿ ಪೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಟೀಕೆಗಳ ಹೊರತಾಗಿಯೂ ನಾಯಕನಿಗೆ ಉಕ್ರೇನಿಗರ ಬೆಂಬಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.